ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ನೀಡಿರುವ ವರದಿ ಬಗ್ಗೆ ಯಾವುದೇ ವಿಶ್ವಾಸವಿಲ್ಲ ಎಂದು ಮೃತ ಬಂಡೆ ಅವರ ಪತ್ನಿ ಮಲ್ಲಮ್ಮ ಹೇಳಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯಿಂದಲೇ ಅಧಿಕಾರಿಗಳ ರಕ್ಷಣೆಯಾಗುತ್ತಿದೆ. ಪ್ರಕರಣದಲ್ಲಿ ಯಾರನ್ನು ರಕ್ಷಿಸುವ ಯತ್ನ ನಡೆದಿದೆ ಎಂದಿದ್ದಾರೆ. ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಫುಲ್ ಡೀಟೇಲ್ಸ್ ನಮ್ಮ ಮಾಹಿತಿ ತೊಗೊಂಡು ಆ ಮಾಹಿತಿ ತೊಗೊಂಡು ಹೋದ್ಮೇಲೆ ಇನ್ನೊಂದು ಸಲ ಕೇಳ್ತೀನಮ್ಮ, ಬಂದು ಪ್ರತಿಯೊಂದು ಹಂತದಲ್ಲೂ ನಿಮ್ಗೆ ಕೇಳ್ತೀವಿ, ಹೇಳ್ತೀವಿ, ಮಾಡ್ತೀವಿ, ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಂದು ವಾಪಸ್ ಬಂದೇ ಇಲ್ಲ. ಅವ್ರು ಇಲ್ಲಿವರೆಗೆ ಕಾಂಟ್ಯಾಕ್ಟ್ ಇಲ್ಲ, ಏನೂ ಮಾಹಿತಿ ಇಲ್ಲ. ಇದೇ ರೀತಿ ನಮ್ಮ ಫ್ಯಾಮ್ಲಿಯವರಿಗೆ ಈ ರೀತಿ ಮಾಡ್ಯಾರ ಅಂದ್ರೆ ಇವ್ರು ಏನು ತನಿಖೆ ಮಾಡಿರ್ತಾರೆ? ಈ ತನಿಖೆ ಮೇಲೆ ನನಗೆ ವಿಶ್ವಾಸ ಇಲ್ಲ. ಬಿಪಿನ್ ಕೃಷ್ಣ ಅವ್ರು ಬಂದರು, ನನಗೆ ಇಲ್ಲಿವರೆಗೂ ಅವ್ರು ಕಾಂಟ್ಯಾಕ್ಟ್ ಆಗಿಲ್ಲ, ಏನೂ ಹೇಳಿಲ್ಲ. ಮತ್ತು ಫ್ಯಾಮ್ಲಿಯವರಿಗೆ ಇವ್ರು ಏನೂ ರೆಸ್ಪಾನ್ಸ್ ಇಲ್ಲ ಅಂದರೆ ಬೇರೆ ಯಾವ ರೀತಿ ತನಿಖೆ ಮಾಡ್ಯಾರ? ಆಲ್ರೆಡಿ ಮುಚ್ತಾ ಇದ್ದಾರೆ. ಮುನ್ನ ಅವ್ರ ಮನೆ ಅವಶ್ಯಕತೆ ಇರಲಿಲ್ಲ, ಸುಣ್ಣ ಕಲರ್ ಆಲ್ರೆಡಿ ಮಾಡಿ ಮುಚ್ಚಿಬಿಟ್ರೆ ಅವರು ಹಾಗೆ ಸಾಕ್ಷಿಗಳು ಮುಚ್ಚಲ್ಗತ್ತಾರ. ಇದು ಕರೆಕ್ಟ್ ಮಾಹಿತಿಯನ್ನೇ ಕೊಡ್ತಾ ಇಲ್ಲ ಅವರು. ನಾ ಹೇಳಿದೆ M9 ಪೊಲೀಸರು ಗುಂಡು ತಲೆಗೆ ಹಾಕ್ತದ ಅಂಥೇಳಿ ಅವಾಗ ಫಸ್ಟ್ ಡೇನೇ ಗೊತ್ತಾಗ್ಯದ. ಅದೇ ರಿಪೋರ್ಟ್ ಹೇಳ್ಯಾರ ಅವ್ರು. ಮತ್ತು ಏನು ವಿಶೇಷ ತನಿಖೆ ಏನು ಮಾಡಿದ್ರು ಇವರು? ಅವ್ರು ತರಾತುರಿದಾಗಿದ್ದರು, ಇದರದಾಗ ಹೋಗಿರೋದು ಆಟ್ ಗಡಬಡ್ದಾಗ ಇವ್ರು ಬಾ ಅಂಥೇಳಿ ಹೇಳ್ಯಾರಲ್ಲ. ಇವರು ಯಾಕೆ ಕರ್ಸೋರಿ ಇವರು? ಮತ್ತು ಮೀಟಿಂಗ್ ಮಾಡ್ಯಾರ IG ಅವರೇ ಇರಬೇಕಾದ್ರೆ ಅವ್ರು ಹೇಳಬೇಕಾಗಿತ್ತು, ನೀವು ಪೂರ್ವ ಸಿದ್ಧತೆ ಇಲ್ಲ ಬ್ಯಾಡ ಅಂಥೇಳಿ ವಾಪಸ್ ಕಳಿಸ್ಬೇಕಾಗಿತ್ತು. ಯಾಕೆ ಅವರು ಹಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು? ಯಾಕೆ ಹಿಡಿದ್ರು? ಇದಕ್ಕೆ ಅನುಮಾನಾಸ್ಪದ ಅದ. ಫುಲ್ ಡೀಟೇಲ್ಸ್ ಒಂದು ಉತ್ತಮವಾದ ತನಿಖೆ ಆಗಿ ಒಳ್ಳೆಯ ಒಂದು ವರದಿ ಕೊಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. CBI ಆಗ್ಬೇಕು ರೀ. ಇದು ರಿಪೋರ್ಟ್ ಕೊಡಲಿ, ನಂದು ರಿಪೋರ್ಟ್ ಕರೆಕ್ಟ್ ಅನ್ನಿಸ್ಲಿಲ್ಲ, ನಾನು ಸಫಿಸೆಂಟ್ ಅನ್ನಿಸ್ಲಿಲ್ಲ, ನಾನು CBI ತನಿಖೆಗೆ ಆಗ್ರಹ ಮಾಡ್ತೀನಿ.